ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ 3 ಜನರನ್ನ ಗುರುತಿಸಿ ತಲಾ 1 ಲಕ್ಷ ರೂಪಾಯಿಗಳ ಪ್ರಶಸ್ತಿಯನ್ನು ಕೊಡುವ ಪದ್ಧತಿಯನ್ನು ಇತ್ತೀಚೆಗೆ ಅನುಸರಿಸಿಕೊಂಡು ಬಂದಿದ್ದಾರೆ. ಆ ಪ್ರಶಸ್ತಿಗೆ ಅಪ್ಪಾಜಿ ಸೌಹಾರ್ದ ಪ್ರಶಸ್ತಿ ಎನ್ನುವ ಹೆಸರನ್ನಿಟ್ಟಿದ್ದಾರೆ. ರಾಜ್ಕುಮಾರ್ ಅವರು ಒಟ್ಟು ಸಮಾಜದ ಮತ್ತು ಕಲಾ ಸಮಾಜದ ಸೌಹಾರ್ದವನ್ನು ಬಯಸ್ತಾ ಇದ್ದಂಥ ವ್ಯಕ್ತಿ ಆದ್ರಿಂದ ಸೌಹಾರ್ದ ಪ್ರಶಸ್ತಿ ಎನ್ನುವ ಹೆಸರಿನಲ್ಲಿಯೇ ಅವರ ಪುತ್ರರು ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. 2013ರಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ಈ ಪ್ರಶಸ್ತಿಯನ್ನು ಕೊಡೋದಕ್ಕಾಗಿರಲಿಲ್ಲ. ಹಾಗಾಗಿ ಈ ಸಾರಿ 2013 ಮತ್ತು 2014 2 ವರ್ಷಗಳನ್ನು ಸೇರಿಸಿ ಒಟ್ಟು 6 ಜನಕ್ಕೆ ಪ್ರಶಸ್ತಿಯನ್ನು ಈಗ ಇದೇ ಸ್ಥಳದಲ್ಲಿ ಕೊಡ್ತಾ ಇದ್ದೇವೆ. ಪ್ರತಿ ಪ್ರಶಸ್ತಿ ಪ್ರತಿ ವ್ಯಕ್ತಿಗೆ ತಲಾ 1 ಲಕ್ಷ ರೂಪಾಯಿಗಳ ಪ್ರಶಸ್ತಿ ಇದು. ಮೊದಲು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕಾಗಿ ಹಿರಿಯ ಕಲಾವಿದೆ, ಸುಮಾರು 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿರ್ತಕ್ಕಂತಹ
ಇದು ಯಾರಿಗೂ ಸಿಕ್ಕಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಇಷ್ಟೇ. ಯಾಕೆಂದರೆ ನಾನು 44 ವರ್ಷದಿಂದನೂ ನೋಡ್ತಾ ಇದ್ದೇನೆ. ಅವ್ರು ಏನಾದ್ರು ಕೇಳಿದ್ರೆ, ಏನಾದ್ರು ನಿಮಗೆ ಈ ಥರ ಇದು ಬಂತು, ಪ್ರಶಸ್ತಿ ಬಂತು, ಹಾಗೆ ಇವೆಲ್ಲ ಬಯಸದೇ ಬಂದ ಭಾಗ್ಯಗಳು, ಬಯಸದೇ ಬಂದ ಭಾಗ್ಯಗಳು. ಯಾತಕ್ಕೆ ಈ ವಿಷಯನ ಹೇಳ್ತೀನಿ ಅಂದರೆ, ನಾನೇನು ಆಸೆ ಪಟ್ಟಿಲ್ಲ ಜೀವನದಲ್ಲಿ. ಇದು ಹೀಗೆ ಬಂತು, ಇವೆಲ್ಲ ನೋಡ್ತಿದ್ರೆ ಹೇಗೆ ಏನು ಎತ್ತ ಅಂತ ಅವರೇ ಮೆಲ್ಕಾಗ್ತಿತ್ತು. ಇಲ್ಲ, ನಾನು ಒಂದು ಸರಿ ಈ ಟಿ ವಿನಲ್ಲಿ ಬಬ್ರುವಾಹನ ಸಿನಿಮಾ ಬಂದಿತ್ತು, ಅರ್ಜುನ ಅಭಿಮನ್ಯು ಮಾತುಗಳು, ಸಂಭಾಷಣೆ ಮಾತುಗಳು ಕೇಳ್ತಾ 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 ನಾನು ಸೀದಾ ಮನೆಗೆ ಓಡೋದೆ, ಅಣ್ಣವ್ರ ಮನೆಗೆ ಹೋದಾಗ ಅಲ್ಲಿ ಏನು ಕೃಷ್ಣ ಅಂತಾನೆ, ಇಲ್ಲ ಸುಮ್ಮನೆ ಬಂದೆ, ಬಬ್ರುವಾಹನ ಟಿ ವಿನಲ್ಲಿ ಬರ್ತಾಯಿತ್ತು, ಅದು ನೋಡ್ತಾ ಬಬ್ರುವಾಹನ ಇವನ ಮಾತುಗಳನ್ನ ಕೇಳಿ ಭಾಳ ಖುಷಿಯಾಗೋಯ್ತು. ಹಾಗಾಗಿ ಅಣ್ಣನ ನೋಡೋಣ ಅಂತ ಬಂದೆ. ಕಂಠೀರವದಲ್ಲಿದ್ದಾರೆ. ನಾನು ಸೀದಾ ಕಂಠೀರವ ಸ್ಟುಡಿಯೋಗೆ ಬಂದು ಗಾಡಿ ನಿಲ್ಲಿಸೋ, ಕೃಷ್ಣ ನಮಸ್ಕಾರ, ಅನ್ನೊಳ್ಳೆಯರ ನಮಸ್ಕಾರ, ಹಾಗೆ ಒಂದು 2-3 ಜನ ಆಗ್ತಿದ್ರು. ಮೇಕಪ್ ರೂಮಲ್ಲಿದ್ದರು ಇವರು. ಕೃಷ್ಣ ಬಂದವನ ಅಂತ, ಆಗ ಮೂರ್ತಿ ಅಂತ ಅಸ್ಟೆಂಟ್ ಇದು, ನೋಡೋಣ ಕರಿ ನಾನು ಸೀದಾ ಹೋದೆ. ಅಣ್ಣ ನಮಸ್ಕಾರ ಅಣ್ಣ ಅಂತ. ಏನೇ ಕೃಷ್ಣ, ಇಲ್ಲ ಕಣ್ಣ ಮನೆಗೆ ಹೋದೆ, ಇಲ್ಲಿದ್ದಾರೆ ಅಂತ. ಹೌದಾ, ಆಮೇಲೆ ಇಲ್ಲ ಅಣ್ಣ ಬಬ್ರುವಾಹನ ನೋಡ್ತಾ ಇದ್ದೆ, ಸಾಂಗು. ಅಯ್ಯೋ, ಆ ಅರ್ಜುನ ಅಭಿಮನ್ಯು, ನೀವು ನಿಜಕ್ಕೂ ನಿಮ್ಮನ್ನು ನೋಡ್ತಿದ್ರೆ ಮೈ ಜುಮ್ ಅನ್ನುತ್ತೆ. ನೀವು ನೋಡಿದ್ರಿ ಮಾಮೂಲಿಯಾಗಿ ಹಿಂಗಿದ್ದೀರ, ಅಲ್ಲಿ ನೋಡಿದ್ರೆ ಯಾವ ಥರ ನೀವು ಪಾತ್ರ ಮಾಡಿದ್ರಿ ಹೀಗೆ ಅಂತ ಹೇಳ್ತೀವಿ. ಆಗ ಪ್ಯಾನ್ ಕೇಕ್ ಅಂತ ಮೇಕಪ್ ಅದು ಇಟ್ಕೊಂಡು ಹೇಳಿದ್ರು, ಕೃಷ್ಣ ನೀನೇನಾರು ಅನ್ನೋ, ನನಗಿನ್ನೂ ಪಾತ್ರ ಮಾಡೋಕ್ಕೆ ಬರ್ತಾಯಿದೆ, ಇನ್ನೂ ಕಲಿತಾ ಇದ್ದೀನಿ. ಇಲ್ಲ ಅಣ್ಣ ಬಬ್ರುವಾಹನ ಅಂತ. ಇಲ್ಲ, ಇದ್ರ ಅಪ್ಪನಂಗೆ ಪಾತ್ರ ಮಾಡಿರ್ತಕ್ಕಂಥ ಕಲಾವಿದ್ರು ನಾನು ನೋಡಿದ್ದೀನಿ. ನಾನು
ಪಾಪ ನೀನು ನೋಡಿಲ್ಲ, ನಿನಗೆ ಆಗಾಗ ಆನಂದ ಆಗುತ್ತೆ ಅಂತ. ಅಲ್ಲಣ್ಣ ಈಗ ಅಂತಿದ್ದಾರೆ ಇನ್ನೂ ಕಲಿತಾ ಇದ್ದೀನಿ ಅಂದರೆ, ನಿಮಗೆ ಓಲಿ ಇಷ್ಟು ಸಿನಿಮಾ ಮಾಡಿದಾರಲ್ಲ, ನಿಮ್ಗೆ ಯಾವ ಸಿನಿಮಾ ನಿಮಗೆ ಭಾಳ ಮೆಚ್ಚುಗೆ ಆಗಿದ್ದು? ಏನೇ ಪತ್ರಿಕೆ ಥರ ಕೇಳ್ತಾ ಇದೆಯಾ ಅಂತ. ಇಲ್ಲ ಸುಮ್ಮನೆ ಏನೋ ಕೇಳಬೇಕು ಅಂತ ಹಂಬಲ ಆಯಿತು, ಹಾಗಾಗಿ ಕೇಳ್ತೀನಿ. ಸತ್ಯ ಹೇಳಬೇಕು ಅಂದರೆ ಕೃಷ್ಣ ರಾಘವೇಂದ್ರ ಸ್ವಾಮಿ ಗೆಟಪ್, ಮಂತ್ರಾಲಯ ಮಹಾತ್ಮದಲ್ಲಿ ಆ ರಾಘವೇಂದ್ರ ಸ್ವಾಮಿ ಗೆಟಪ್ ಹಾಕೊಂಡಿದ್ದಲ್ಲ, ಅದು ನನಗೆ ಭಾಳ ಖುಷಿಯಾಗಿತ್ತು. ಅದು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಇದು ಇಲ್ಲ ಅಂತ. ಆಗ ನಾನು ಅನ್ಕೊಂಡ ಮನುಷ್ಯ ಇನ್ನೂ ಕಲಿತಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ. ಕೆಲವು ಜನ ಏನೋ ಒಂದು ಸಿನಿಮಾ ಮಾಡಿದ ತಕ್ಷಣ ಏನೋ ಒಂದು ಇದಾಗ್ತಾರೆ, ಆದರೆ ಅವರು 206 ಸಿನಿಮಾ ಮಾಡಿ ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ಗ್ರೇಟ್, ರಿಯಲಿ ಗ್ರೇಟ್. ಅಂತ ಪುಣ್ಯಾತ್ಮನ ಜೊತೆ ನಾವು ಇದ್ದು ನನಗೀಗಲೂ ಅವರು ತೀರೋಗಿದ್ದಾರೆ ಅಂತ ನನ್ನ ಭಾವನೆಯಲ್ಲಿ ಇಲ್ಲವೇ ಇಲ್ಲ. ನಾನು ಇವತ್ತರೆಗೂ ದಿವಂಗತ ರಾಜ್ಕುಮಾರಣ್ಣ ಅಂತ ನಾನು ಹೇಳೇ ಇಲ್ಲ. ಇನ್ನೂ ನಮ್ಮ ರಾಜಣ್ಣ ಅಂತ ಹೇಳ್ತಾ ಇರ್ತೀನಿ, ದಿವಂಗತ ಅನ್ನೋ ಪದ ಬರೋದೇ ಇಲ್ಲ. ಆದರೂ ನೀವೆಲ್ಲ ಕೇಳ್ತಿದ್ದಾಗ ಆ ಮಾತುಗಳು ಬಂತು, ಅದಷ್ಟೇ ವಿನ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ನಿಮಗೆ ಸೌಹಾರ್ದ ಪ್ರಶಸ್ತಿ ಕೂಡ ಸಿಗ್ತಾ ಇದೆ ಇವತ್ತು. ಹುಟ್ಟುಹಬ್ಬದ ಪ್ರಯುಕ್ತ ಸೌಹಾರ್ದ ಪ್ರಶಸ್ತಿ ಕೂಡ ಸಿಗ್ತಾ ಇದೆ ಇವತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ನಮ್ಮ ಯಜಮಾನ್ರು ಹೇಳ್ತಾರಲ್ಲ, ಬಯಸೋದೇ ಬಂದ ಭಾಗ್ಯ ಅಂತಾರ, ಹಾಗೆ ಇವತ್ತು ವರ್ಷನೂ ಅವ್ರ ಕುಟುಂಬದವರು ಅವ್ರ ಹೆಸರಲ್ಲಿ ಎಲ್ಲರಿಗೂ ಕೊಡ್ತಿದ್ದಾರೆ. ಈಗ ನಾವೆಲ್ಲ ಒಂದೇ ಜೊತೆ ಅಂದರೆ MS ರಾಜಶೇಖರ್, ಹೊನ್ನವಳ್ಳಿ ಕೃಷ್ಣ ಅಂತ ಸಹ ನಿರ್ದೇಶನದವರಿಗೆ ಎಲ್ಲ ಚಿತ್ರಗಳಲ್ಲೂ ಇದು ಬರ್ತಾಯಿದೆ. ಅವರು ಕಸ್ತೂರಿ ನಿವಾಸ ಮೊದಲನೇ ಸಿನಿಮಾ, ನಂದು ನ್ಯಾಯದೇವರು ನಂದು ಮೊದಲನೇ ಸಿನಿಮಾ. ಹಾಗಾಗಿ MS ರಾಜಶೇಖರ್, ಹೊನ್ನವಳ್ಳಿ ಕೃಷ್ಣ ಇಬ್ಬರು ತಗೊಳ್ತಿದ್ದೀವಲ್ಲ, ಆ ಪ್ರಶಸ್ತಿ ತಗೊಳ್ತಾ ಇರೋದು ನನಗೆ ಭಾಳ ಆನಂದ ಆಗುತ್ತೆ. ನಿಜಕ್ಕೂ ಇದೇ ರೀತಿ ಅವರು ಗುರುತಿಸಿ ಸಾಕಷ್ಟು ಕಲಾವಿದರು, ಸಾಹಿತಿಗಳು, ವಿದ್ಯಾರ್ಥಿಗಳಿಗೂ ಇವರಿಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಆದರೆ ನಮ್ಮನ್ನು ಗುರುತಿಸಿ ಅವರು ನಮಗೆ ಪ್ರಶಸ್ತಿ ಕೊಟ್ಟಿರೋದು ನಮಗೆ ಭಾಳ ಸಂತೋಷ ಆಗ್ತಿದೆ. ಮಕ್ಕಳು ತುಂಬ ಸಂತೋಷದಿಂದ ಕೊಡ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅವ್ರ ಅಪ್ಪನ ಹೆಸರನ್ನ ಉಳಿಸ್ತಾ ಇದ್ದಾರೆ, ಅದಕ್ಕೆ ನನಗೆ ತುಂಬ ಸಂತೋಷ. ಅವ್ರ ಬಗ್ಗೆ ನಾನು ಹೇಳೋದೇನಿದೆಪ್ಪ, ನಿಮಗೆ ಎಲ್ಲ ಗೊತ್ತು.